ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಚುರುಮುರಿ ಚೂಡಾ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನು ಇಲ್ಲಿ ಬಟಾಟೆ ಚಿಪ್ಸನ್ನು ಕರ್ಕೊಂಡು ಹಾಕೋತಾ ಇದ್ದೀನಿ. ಅದಕ್ಕೆ ಚಿಪ್ಸ್ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ತಿನ್ನಲಿಕ್ಕೆ ಸ್ನ್ಯಾಕ್ಸ್ ಥರ ಈವ್ನಿಂಗ್ ಮಾಡ್ಕೊಂಡು ತಿನ್ಬೋದು ನೀವು. ಇಲ್ಲಪ್ಪ ಅಂದ್ರೆ ಟ್ರಿಪ್ ಆಗಲಿ, ಪಿಕ್ನಿಕ್ ಆಗಲಿ, ಇಲ್ಲಾಂದ್ರೆ ಎಲ್ಲೇ ದೇವಸ್ಥಾನಕ್ಕೆ ಹೋಗುವಾಗ ಈ ಥರ ಮಾಡಿಕೊಂಡು ನೀವು ತೊಗೊಂಡು ಹೋಗ್ಬೋದು. ಈಗ ಹೇಗೆ ಮಾಡೋದಂತ ನೋಡಿ. ಚಿಪ್ಸ್ ಎಲ್ಲ ನಾನು ಈ ಥರ ಎಷ್ಟು ಬೇಕೋ ಅಷ್ಟು ನಾನು ಕರ್ಕೊಂಡು ಇಟ್ಕೋತಾ ಇದ್ದೀನಿ. ಎಣ್ಣೆಯಲ್ಲಿ ಕರಿದು, ಎಣ್ಣೆ ಬಿಸಿ ಆದ ನಂತರ ಚಿಪ್ಸನ್ನು ಕರಿಬೇಕು. ಇವಾಗ ಎಣ್ಣೆ ಬಿಸಿಯಾಗಿದೆ, ನಾನು ಚಿಪ್ಸ್ ಎಲ್ಲ ಕರಿದಿದ್ದಾಯಿತು. ಇವಾಗ ಚೂಡಾ ಮಾಡಲಿಕ್ಕೆ ಏನೇನು ಬೇಕಂತ ಹಾಕ್ಕೊಳ್ಳೋಣ. ಇವಾಗ ನಾನು ಇಲ್ಲಿ ಶೇಂಗಾದ ಕಾಳು ಹಾಕ್ಕೊಂಡಿದ್ದೀನಿ ಚೂಡಾ ಮಾಡಲಿಕ್ಕೆ. ಶೇಂಗಾದ ಕಾಳು ನೀವು ಒಣದು ಆದರೂ ಹುರ್ಕೋಬೋದು, ನೀವು ಎಣ್ಣೆಯಲ್ಲಾದರೂ ಹುರ್ಕೋಬೋದು. ಎಣ್ಣೆಯಲ್ಲಿ ಹಾಕಿದ್ರೇ ಕ್ರಿಸ್ಪಿಯಾಗಿ ಬರುತ್ತೆ, ಒಂಥರ ಟೇಸ್ಟ್ ಚೇಂಜ್ ಇರುತ್ತೆ. ಒಣ ಹುರ್ಕೊಳ್ಳೋದು ಬೇರೆಯೇ ಟೇಸ್ಟ್ ಬೇರೆಯೇ ಇರ್ತೈತಿ. ಇದೂ ಸ್ವಲ್ಪ ಚೇಂಜ್ ಬೇರೆ ಐತಿ. ಇದು ಕ್ರಿಸ್ಪಿಯಾಗಿ ಬರುತ್ತೆ ಶೇಂಗಾದ ಕಾಳು. ಎಣ್ಣೆಯಲ್ಲಿ ಜಾಸ್ತಿ ಫ್ರೈ ಮಾಡ್ಕೋಬೇಕು, ನೀಟಾಗಿ ಲೋ ಫ್ಲೇಮಲ್ಲಿ ಇರಬೇಕು. ಇವಾಗ ನಾನು ಬೆಳ್ಳುಳ್ಳಿನ ಒಂದು 2-3 ಗಡ್ಡೆ ತೊಗೊಂಡು ಸುಲಿದಿಟ್ಕೊಂಡು ಅದನ್ನು ಇಟ್ಕೋತಾ ಇದ್ದೀನಿ. ಜಾಸ್ತಿ ಜಜ್ಕೊಳ್ಳೋದು ಅವಶ್ಯಕತೆ ಏನಿರಲ್ಲ, ಸ್ವಲ್ಪ ಜಜ್ಕೊಂಡ್ರೆ ಸಾಕು. ಎಣ್ಣೆಯಲ್ಲಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಅದು ಕುರುಮ್ ಥರ ಟೇಸ್ಟಿಯಾಗಿ ಹತ್ತತ್ತೆ ಬೆಳ್ಳುಳ್ಳಿನೂ. ನೋಡಿ, ಎಣ್ಣೆಯಲ್ಲಿ ನಾನು ಶೇಂಗಾ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಲೋ ಫ್ಲೇಮಲ್ಲಿ ಇರಬೇಕು, ಜಾಸ್ತಿ ಟೈಮ್ ಫ್ರೈ ಮಾಡ್ಕೋತಾ ಇರಬೇಕು. ಹಾಗೆ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಗಿತ್ತೆ ಅಂತ ಗೊತ್ತಾಗುತ್ತೆ ನಿಮಗೂ. ಇವಾಗ ನೋಡಿ, ನಾನು ಫ್ರೈ ಮಾಡ್ಕೊಳತ್ತೀನಿ. ಹೀಗೆ ಸ್ವಲ್ಪನೇ ಲೋ ಫ್ಲೇಮಲ್ಲಿ ಇರೋದ್ರಿಂದ ಸ್ವಲ್ಪನೇ ಕೈ ಆಡಿಸ್ಕೊತಿರ್ಬೇಕು ಯಾವಾಗಲೂ. ಹಾಗೆ ಆ ಕಡೆ ನಾನು ಬೆಳ್ಳುಳ್ಳಿನ ಜಜ್ಕೋತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಇವಾಗ ಫ್ರೈ ಆಗಿದೆ, ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ನೋಡಿ, ನಾನು ದಪ್ಪಾಗಿ ಜಜ್ಕೊಂಡಿದ್ದೀನಿ. ದಪ್ಪಾಗಿದ್ರೇ ಚೆನ್ನಾಗಿ ಬರುತ್ತೆ. ಬಾಯಲ್ಲಿ ಒಂದೊಂದು ಬೆಳ್ಳುಳ್ಳಿ ಬರೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಪೇಸ್ಟಾಗಿ ಜಜ್ಕೊಂಡ್ರೆ ಅದು ಗೊತ್ತಾಗೋದಿಲ್ಲ ಬೆಳ್ಳುಳ್ಳಿ ಹಾಕಿದ್ದೇವೆ ಇಲ್ಲ ಅಂತ. ಇವಾಗ ನೋಡಿ, ಅದನ್ನು ಎಣ್ಣೆಯಲ್ಲಿ ಕೆಂಪಾಗುವವರೆಗೂ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಬಿಳಿಯಾಗಿದ್ದರೆ ಹಸಿಯಾಗಿರುತ್ತೆ, ಚೆನ್ನಾಗಿ ವಾಸನೆ ಬರೋದಿಲ್ಲ. ಇವಾಗ ನೋಡಿ, ನಾನು ಬೆಳ್ಳುಳ್ಳಿ ಫ್ರೈ ಆದ ನಂತರ ಇವಾಗ ಏನು ಹಾಕ್ಕೊಳ್ಳೋದು ಅಂದರೆ, ನೀವು ಬೇಕಿದ್ರೆ ಪುಟಾಣಿನೂ ಯೂಸ್ ಮಾಡ್ಕೋಬೋದು. ಇದಕ್ಕೆ ನಾನು ಇಲ್ಲಿ ಪುಟಾಣಿ ಇಷ್ಟ ಆಗೋದಿಲ್ಲ ಅಂತ ನಾನು ಪುಟಾಣಿ ಹಾಕ್ತಿಲ್ಲ. ನೀವು ಬೇಕಿದ್ರೆ ಪುಟಾಣಿನೂ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾನು ಕರಿಬೇವಿನ ಸೊಪ್ಪು ಹಾಕ್ತೀನಿ. ಕರಿಬೇವಿನ ಸೊಪ್ಪು ಎಷ್ಟು ಜಾಸ್ತಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಚೂಡಾ. ಅದು ಸಹ ಚೂಡಾ ಕರಿಬೇವು ಹಾಕಿದರೆ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡಾದ್ಮೇಲೆ ಇವಾಗ ಹಂಗೆ ಲೋ ಫ್ಲೇಮಲ್ಲೇ ಇರಬೇಕು ಗ್ಯಾಸ್ ಯಾವಾಗೂ. ಈ ಥರ ಫ್ರೈ ಮಾಡ್ಕೋತಾ ಇರಬೇಕು. ಇವಳೇನಪ್ಪ ಒಗ್ಗರಣೆ ಹಾಕ್ತಾಳ ಅಂತ ಹೇಳಿ ಜೀರಿಗೆ ಸಾಸಿವೆನೇ ಹಾಕಿಲ್ಲ ಅಂತ ಅನ್ಕೋಬೇಡಿ. ನಾನು ಲಾಸ್ಟಲ್ಲಿ ಅಂದರೆ ಎಲ್ಲ ಒಗ್ಗರಣೆ ಹಾಕೋದಾದ್ಮೇಲೆ ಜೀರಿಗೆ ಸಾಸಿವೆ ಹಾಕೋತೀನಿ. ಯಾಕಂದರೆ ಜೀರಿಗೆ ಸಾಸಿವೆ ಸೀದು ಹೋಗುತ್ತೆ ಅಲ್ಲ, ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶೇಂಗಾದ ಕಾಳು ಬಳತನ ಫ್ರೈ ಮಾಡೋದ್ರಿಂದ ಸಾಸಿವೆ ಜೀರಿಗೆ ಸೀದು ಹೋಗುತ್ತೆ ಅಂತ ನಾನು ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ. ನೀವು ಅನ್ಕೋತಿರ್ಬೋದು ಇವಳೇನಪ್ಪ ಹಾಕ್ಲಾರ್ದೆ ಮಾಡ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ. ಇವಾಗ ನಾನು ನೋಡಿ ಇದನ್ನು ಕೆಂಪು ಖಾರ ಹಾಕೋತಾ ಇದ್ದೀನಿ. ಇವಾಗ ನಾನು ಕೆಂಪು ಖಾರ ಕಲರಿಗೋಸ್ಕರ ಹಾಕೋತಾ ಇದ್ದೀನಿ. ನಾನು ಇಲ್ಲಿ ಅರಿಶಿಣ ಪುಡಿ ಯೂಸ್ ಮಾಡ್ತಾ ಇಲ್ಲ, ರೆಡ್ ಕಲರ್ ಆಗಿ ಇರಬೇಕಂತ ಹೇಳಿ ಸ್ವಲ್ಪ ಕೆಂಪು ಖಾರ ಹಾಗೂ ಮಸಾಲೆ ಖಾರ ಹಾಕೋತಾ ಇದ್ದೀನಿ. ಎರಡು ಮಿಕ್ಸ್ ಮಾಡಿದ್ದೀನಿ ನಾನು. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ನೋಡಿ, ಇವಾಗ ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ಜೀರಿಗೆನೂ ಹಾಕೋತಾ ಇದ್ದೀನಿ ನೋಡಿ. ಯಾಕಂದರೆ ಫಸ್ಟಿಗೆ ಹಾಕಿದರೆ ಇದು ಸೀದೋಗುತ್ತೆ, ಜಾಸ್ತಿ ಫ್ರೈ ಮಾಡುತ್ತಿರೋದ್ರಿಂದ ಇದು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಇವಾಗೂ ಎಣ್ಣೆ ಕಾದಿದೆ, ಫ್ರೈ ಆಗುತ್ತೆ ಇದೇನು. ಹಾಗೆ ನೀವು ಚೂಡಾ ಮಸಾಲ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ, ನಾನು ಯೂಸ್ ಮಾಡ್ತಾಯಿಲ್ಲ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಾನು ಇಲ್ಲಿ ದೇವಸ್ಥಾನದಲ್ಲಿ ಸಿಗುವಂಥ
ಚುರುಮುರಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದು ಉಪ್ಪಾಗಿರುತ್ತೆ ಎಲ್ಲ ಚುರುಮುರಿ, ಅದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ನಾನು ಚುರುಮುರಿ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಅಂಗಡಿಯಲ್ಲಿ ತಂದಿದ್ದರಿಂದ ಅಥವಾ ಮಾರ್ಕೆಟಲ್ಲಿ ತಂದಿದ್ದರಿಂದ ಅವು ಸ್ವಲ್ಪ ಉಪ್ಪು ಕಮ್ಮಿ ಇರುತ್ತೆ ಚುರುಮುರಿಗೆ, ಅದಕ್ಕೆ ನೋಡ್ಕೊಂಡು ಹಾಕ್ಕೋಬೇಕು ನೀವು ಚುರುಮುರಿಗೆ. ಇವಾಗ ನಾನು ಚುರುಮುರಿ ಹಾಕೋತಾ ಇದ್ದೀನಿ. ಎಲ್ಲ ಆದಮೇಲೆ, ಒಗ್ಗರಣೆ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಈ ಥರ ಮಾಡ್ಕೋಬೇಕು. ಈ ಥರ ಎಷ್ಟು ಬೇಕಷ್ಟು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಚುರುಮುರಿನ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಬುಟ್ಟಿ ಬಿಸಿ ಇರೋದ್ರಿಂದ ನಾನು ಪಕ್ಕಡಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಸಣ್ಣದರಲ್ಲಿ ಒಗ್ಗರಣೆ ಹಾಕ್ಕೊಂಡು ದೊಡ್ಡ ಬುಟ್ಟಿಯಲ್ಲಿ ಆದ್ರೂ ಮಿಕ್ಸ್ ಮಾಡ್ಕೋಬೋದು. ನಿಮಗೆ ಹೇಗೆ ಅನಿಸುತ್ತೆ, ನಿಮಗೆ ಹೇಗೆ ಸರಳ ಅನಿಸುತ್ತೆ ಹಾಗೆ ಮಾಡ್ಕೊಳ್ಳಿ. ನಾನು ಇದರಲ್ಲೇ ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಮೆತ್ತಗಿದ್ರೆ ಚುರುಮುರಿ ಸ್ವಲ್ಪ ಬಿಸಿ ಮಾಡಿದ್ರೆ ಇದರಲ್ಲಿ ಖಡಕ್ ಆಗುತ್ತೆ. ಅದರ ಸಂಬಂಧ ನಾನು ಇದರಲ್ಲೇ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನೀವೇ. ಜಾಸ್ತಿ ಎಣ್ಣೆನೂ ಆಗಿಲ್ಲ, ಕಮ್ಮಿನೂ ಆಗಿಲ್ಲ, ಮೀಡಿಯಮ್ ಆಗಿದೆ. ಜಾಸ್ತಿ ಎಣ್ಣೆ ಆದರೆ ಜಾಸ್ತಿ ದಿನ ಇಡಲಿಕ್ಕೆ ಆಗೋದಿಲ್ಲ, ವಾಸನೆ ಬರೋದಂಗೆ ಆಗುತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ನಾನು ಶೇಂಗಾ ಪರ್ಫೆಕ್ಟಾಗಿ ಹಾಕ್ಕೊಂಡಿದ್ದೀನಲ್ಲ, ಈ ಥರ ಜಾಸ್ತಿ ಶೇಂಗಾ ಇದ್ರೇ ತಿನ್ನಲಿಕ್ಕೆ ಚಲೋ ಅನ್ನಿಸುತ್ತದೆ. ನಾನು ಇಲ್ಲಿ ಅರಿಶಿನ ಪುಡಿ ಯೂಸ್ ಮಾಡ್ಕೊಂಡಿಲ್ಲ. ಕಲರ್ನ ರೆಡ್ ಆಗಿರಬೇಕು ಅಂಥೇಳಿ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿ ನಿಮಗೆ ಕ್ಯಾಮ್ರಾದಲ್ಲಿ ಹಳದಿ ಥರ ಕಾಣಿಸ್ತಿರ್ಬೋದು, ಆದರೆ ಇದು ರೆಡ್ ಕಲರ್ ಆಗಿ ಬಂದಿದೆ. ಸ್ವಲ್ಪ ಮಸಾಲೆ ಖಾರ ಯೂಸ್ ಮಾಡೋದ್ರಿಂದ, ಹಾಗೆ ಕೆಂಪು ಖಾರನೂ ಯೂಸ್ ಮಾಡಿದ್ನಲ್ಲ ಅದಕ್ಕೆ ಇದು ಕ್ಯಾಮ್ರಾದಲ್ಲಿ ಹಳದಿ ಥರ ಕಾಣಿಸ್ತಾ ಇದೆ ನಿಮಗೆ. ಇವಾಗ ನಾನು ಲಾಸ್ಟಲ್ಲಿ ಚಿಪ್ಸ್ನ ಆ್ಯಡ್ ಮಾಡ್ಕೋತೀನಿ. ಇದನ್ನು ಸ್ವಲ್ಪ 1ರಲ್ಲಿ 2 ಭಾಗ ಆಗುವವರೆಗೂ ಮುರ್ಕೋಬೇಕು. ನಾನು ಅದರಲ್ಲೇ ಮುರ್ಕೋತಾ ಇದ್ದೀನಿ. ಯಾವ ಥರ ನೋಡಿ, ಈಗ ಈ ಥರ ಮುರ್ಕೊಂಡಿದ್ದೀನಿ ನಾನು. ಭಾಳ ಚಿಕ್ಕದಾಗಿದ್ರೂ ಚಲೋ ಕಾಣಿಸೋದಿಲ್ಲ, ಸ್ವಲ್ಪ ಮೀಡಿಯಮ್ ಆಗಿರಬೇಕು. ಈ ಥರ ಮುರ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಬ್ಬೊಬ್ಬರಿಗೆ ಚೂಡ ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲಲ್ಲ, ಚಿಪ್ಸ್ ಹಾಕಿದ್ರಾದರೂ ತಿನ್ನೋ ಆಸೆ ಆಗುತ್ತಲ್ಲ, ಈ ಥರ ಚೂಡ ಹಾಕ್ಕೊಂಡು ಚುರುಮುರಿ ಒಳಗೆ ಚಿಪ್ಸ್ ಹಾಕ್ಕೊಂಡು ತಿಂತಾರೆ. ಇದನ್ನು ಚೆನ್ನಾಗಿರುತ್ತೆ. ಎಲ್ಲಿಗಾದರೂ ಹೋಗ್ಬೋದು, ಟ್ರಿಪ್ಪಿಗಾದರೂ ಹೋಗ್ಲಿಕ್ಕೆ ನಡೀತದೆ, ಪಿಕ್ನಿಕ್ ಆದರೆ, ಬೀಗರ ಮನೆಗೆ ಎಲ್ಲಿ ಹೋದ್ರೂ ಇದನ್ನು ಮಾಡಿಕೊಂಡು ಹೋಗ್ಲಿಕ್ಕೆ ನಡೀತೈತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ರೆಸಿಪಿನ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನನ್ನ ಹೊಸ ವಿಡಿಯೋ ಹಾಕಿದರೆ ನಿಮಗೆ ಬೇಗ ಬರುತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ ರೆಸಿಪಿನ ನೀವು ಟ್ರೈ ಮಾಡಿ. ಇದನ್ನು ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಆದ್ರೂ ತಿನ್ಬೋದು.